ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಈ ಸೌಲಭ್ಯನ ಪಡ್ಕೊಂಡು ಪ್ರತಿ ತಿಂಗಳು ನೀವು 50,000ದಿಂದ 1,00,000 ಹಣನ ದುಡಿಬಹುದು. ಹೇಗೆ ಏನು ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಮೊದಲನೇ ಬಾರಿ ಚಾನಲ್ ನೋಡ್ತಿದ್ದವರು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಕರ್ನಾಟಕ ಸರ್ಕಾರದ ಹಲವಾರು ಯೋಜನೆಗಳಲ್ಲಿ ಗಂಗಾ ಕಲ್ಯಾಣ ಯೋಜನೆ ಕೂಡ ಒಂದು. ಈ ಯೋಜನೆಯ ಮುಖಾಂತರ ನೀವು ಸರ್ಕಾರದಿಂದ ಉಚಿತವಾಗಿ ಕೊಳವೆ ಬಾವಿ ಅಂದರೆ ಬೋರ್ವೆಲ್ನ ಕೊರೆಸಿ ಕೊಡ್ತಾರೆ. ಜೊತೆಗೆ ಪಂಪ್ ಸೆಟ್ ಅಳವಡಿಸಿ ವಿದ್ಯುದೀಕರಣ ಮಾಡಿ ನೀರಾವರಿ ಸೌಲಭ್ಯನ ಒದಗಿಸಿ ಕೊಡ್ತಾರೆ. ಈ ಸೌಲಭ್ಯಕ್ಕೆ ಅರ್ಜಿ ಹಾಕಬೇಕು ಅಂದರೆ ನಿಮಗೆ ಕನಿಷ್ಠ 1 ಎಕರೆ 20 ಗುಂಟೆ ಜಮೀನು ಇರಬೇಕು ಮತ್ತು ಗರಿಷ್ಠ 5 ಎಕರೆಗಿಂತ ಕಡಿಮೆ ಇರಬೇಕು. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಉಚಿತವಾಗಿ ಅಂದರೆ ಕಂಪ್ಲೀಟ್ ಫ್ರೀಯಾಗಿ ಕಂಪ್ಲೀಟ್ ಫ್ರೀ ಇಲ್ಲ, ನಿಮಗೆ ಸ್ವಲ್ಪ ಹಣ ಕೂಡ ಇರುತ್ತೆ, ಕಟ್ಟೋದಿರುತ್ತೆ. ನಿಮಗೆ ಅವರು ಫ್ರೀಯಾಗಿ ಬೋರ್ವೆಲ್ನ ಕೊರೆಸಿ ಕೊಡ್ತಾರೆ. ಅದ್ರ ಜೊತೆಗೆ ಪಂಪ್ ಸೆಟ್ನ ಕೂಡ ಅವರೇ ಅಳವಡಿಸಿ ಕೊಡ್ತಾರೆ. ಎಷ್ಟಪ್ಪ ನಿಮಗೆ ಬೋರ್ವೆಲ್ ಕೊರೆಸೋದಕ್ಕೆ 4,75,000 ಖರ್ಚಾಗುತ್ತೆ ಅಂದ್ಕೊಳ್ಳಿ. ಅಥವಾ ಕಮ್ಮಿ ಅಂದರೆ ನೀವು 3,75,000 ರೂಪಾಯಿ ಖರ್ಚಾಗುತ್ತೆ ಅಂದ್ಕೊಳ್ಳಿ. ಅದರಲ್ಲಿ 50,000 ಸಾಲ ಇರುತ್ತೆ, ಮಿಕ್ಕಿದೆಲ್ಲ ಕೂಡ ಫ್ರೀ ಇರುತ್ತೆ. 4,25,000 ರೂಪಾಯಿ ನೀವು ಕಂಪ್ಲೀಟ್ ಫ್ರೀ ಇರುತ್ತೆ. ಇನ್ನು 50,000 ರೂಪಾಯಿ ಮಾತ್ರ ಕಟ್ಟೋ ರೀತಿ ಇರುತ್ತೆ. ಬ್ಯಾಂಕ್ ಮುಖಾಂತರ ಸಾಲ ಕೊಡ್ತಾರೆ. ಅದಕ್ಕೆ ಒಂದಷ್ಟು ಟೈಮ್ಗಳಿರುತ್ತೆ. ಆ ಟೈಮ್ ಒಳಗಡೆ ನೀವು ಅದನ್ನು ಕಟ್ಟೋಕ್ಕೆ ಅವಕಾಶನ ಮಾಡಿಕೊಡ್ತಾರೆ. ಇನ್ನು ಮುಖ್ಯವಾದ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ನೀವು ಲಾಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕಿದ್ದು ಬಟ್ ಅಪ್ರೂವ್ ಆಗಿರಲಿಲ್ಲ. ಈ ವರ್ಷ ಅಪ್ಲಿಕೇಶನ್ ಹಾಕಿದ್ರೆ ಹಾಕಬೇಕಾ ಮತ್ತೆ ಅಂತ ಕೇಳಿದ್ರೆ, ಇಲ್ಲ, ಲಾಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕಿದ್ದವರು ಈ ವರ್ಷ ಮತ್ತೆ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಏನೂ ಇರೋದಿಲ್ಲ. ನೀವೇನಾದರೂ ಅಪ್ಲಿಕೇಶನ್ ಹಾಕ್ತೀವಿ ಅಂದರೆ ಇಲ್ಲಿ ಸ್ಕ್ಯಾನರ್ ಇದೆ ನೋಡಿ, ಇದ್ರ ಮುಖಾಂತರ ಅಪ್ಲೈ ಮಾಡಬಹುದೇನೋ. ಅಪ್ಲಿಕೇಶನ್ ಹಾಕೋದಕ್ಕೆ ಅಕ್ಟೋಬರ್ 10 ಕೊನೆಯ ದಿನಾಂಕ. ಕರ್ನಾಟಕವನ್ನು, ಗ್ರಾಮವನ್ನು, ಬೆಂಗಳೂರುಗಳಲ್ಲಿ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇದೆ. ಮತ್ತು ಮೊಬೈಲ್ಗಳಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇತ್ತು. ಹಾಗಾಗಿ ನೀವು ನಿಮ್ಮ ಹತ್ತಿರದ ಕರ್ನಾಟಕವನ್ಗಳನ್ನು ಸಂಪರ್ಕಿಸಬಹುದು. ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸಿ. ಇದು ಗಂಗಾ ಕಲ್ಯಾಣ ನೀರಾವರಿ ಯೋಜನೆ. ಈ ಯೋಜನೆ ಮುಖಾಂತರ ನಿಮಗೆ ಫ್ರೀಯಾಗಿ ಬೋರ್ವೆಲ್ ಕೊರೆಸ್ಕೊಡ್ತಾರೆ ಅನ್ನೋ ಮಾಹಿತಿ ಸಿಕ್ತು. ಹಾಗಿದ್ರೆ ಪ್ರತಿ ತಿಂಗಳು ನೀವು 50,000ದಿಂದ 1,00,000ನ ಹೇಗೆ ದುಡಿಯೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾಹಿತಿ ಕೂಡ ನಿಮಗೆ ಡೌಟ್ ಇರುತ್ತೆ. ಹೇಗೆ ಇದು ಸಾಧ್ಯ ಅಂತ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡೋದಾದರೆ, ನಿಮಗೆ ಸರ್ಕಾರದಿಂದ ಉಚಿತವಾಗಿಯೇ ಬೋರ್ವೆಲ್ ಕೊರೆಸ್ಕೊಟ್ರು ಅಂದರೆ ನೀವು ಅದರಲ್ಲಿ ಬೆಳೆನ ಬೆಳಿಬಹುದು. ಇದರಲ್ಲಿ ನೋಡಿ, ಕನಿಷ್ಠ 1 ಎಕರೆ 20 ಗುಂಟೆ ಇರಬೇಕು ಅಂತ ಇದೆ, ಗರಿಷ್ಠ 5 ಎಕರೆ ಅಂತ ಇದೆ. 5 ಎಕರೆಗೂ ನೀವು ಯಾವುದಾದ್ರೂ ನೀರಾವರಿ ಬೆಳೆ ಬೇಕಾಗಿರೋಂಥ ಬೆಳೆ ಹಾಕ್ತೀವಿ ಅಂದರೆ ನೀವು 1,00,000ಕ್ಕಿಂತ ಜಾಸ್ತಿ ಹಣನ ದುಡಿಬಹುದು. ನಾನು ಸುಮ್ಮನೆ ಹೇಳಿದ್ದು ಅಂದಾಜು ಮೇಲೆ ಒಂದು 50,000 ರೂಪಾಯಿ ಅಂತೂ ನಿಮಗೆ ಸಿಗುತ್ತೆ. ನೀವು 1 ಎಕರೆ ಇದೆ ಅಥವಾ 2 ಎಕರೆ ಇದೆ ಅಂದರೆ ಅದರಲ್ಲಿ ಕೆಲವು ಬೆಳೆಗಳಿಗೆ ಅಂದರೆ ರಾಗಿ ಆಗಿರ್ಬೋದು, ಅದಕ್ಕೆ ನೀರಿನ ಅವಶ್ಯಕತೆ ಇರೋದಿಲ್ಲ. ನೀವು ಬೆಳೆ ಹಾಕಿದ್ಮೇಲೆ ಬರೋ ಮಳೆನೇ ಅದಕ್ಕೆ ಸಾಕಾಗುತ್ತೆ. ಅದೇ ಬೇರೆ ಬೆಳೆಗಳು, ಸೊಪ್ಪುಗಳಾಗಿರಬಹುದು, ಗೆಣಸಾಗಿರ್ಬೋದು, ಸಿಹಿ ಗೆಣಸು ನಿಮಗೆ ಅದು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋವಂಥ ಬೆಳೆ. ಮತ್ತು ನೌಕೋಲ್ ಆಗಿರ್ಬೋದು, ಕ್ಯಾರೆಟ್ ಆಗಿರಬಹುದು, ಮೂಲಂಗಿ, ಈ ಥರ ಬೆಳೆಗಳಿಗೆ ನಿಮಗೆ ನೀರಾವರಿ ಅವಶ್ಯಕತೆ ಇರುತ್ತೆ. ಅಂದರೆ ಕೊಳವೆ ಬಾವಿ ಅವಶ್ಯಕತೆ ಇರುತ್ತೆ. ನೀವು ಅದನ್ನು ಏನಾದರೂ ಬೆಳೆನ ಬೆಳೆದ್ರೆ ನಿಮಗೆ ಒಳ್ಳೆ ರೇಟಲ್ಲಿ ಹೋಯಿತು ಅಂದರೆ 50,000ಕ್ಕಿಂತ ಜಾಸ್ತಿ ಹಣನ ಪ್ರತಿ ತಿಂಗಳು ಕೂಡ ದುಡಿಬಹುದು. 5 ಎಕರೆ ಜಮೀನು ಇತ್ತು ಅಂದರೆ ಖಂಡಿತವಾಗ್ಲೂ 1,00,000ಕ್ಕಿಂತ ಜಾಸ್ತಿನೇ ನೀವು ದುಡಿತೀರಾ. ನನಗೆ ಗೊತ್ತಿರೋ ಮಟ್ಟಿಗೆ ಅಂದರೆ ನಮ್ಮ ಸರೌಂಡಿಂಗಲ್ಲಿ ಇದ್ದಾರಲ್ವ, ಅವ್ರನ್ನೆಲ್ಲ ನೋಡಿನೇ ನಾನು ಹೇಳ್ತಾ ಇದ್ದೀನಿ. ಸೊಪ್ಪು ಬೆಳೀತಾರೆ ಅಂದರೆ ಅದು 1 ತಿಂಗಳಿಗೆ ಬಂದುಬಿಡುತ್ತೆ. ಸೊಪ್ಪು ಒಂದು ಸಲ ಬೀಜ ಹಾಕಿ ಸ್ವಲ್ಪ ಅದಕ್ಕೆ ಗೊಬ್ಬರ ಹಾಕ್ತಾರೆ. ಅದಾದಮೇಲೆ ಕಳೆ ಕೀಳ್ತಾರೆ ಮತ್ತು ಫೈನಲ್ ಆಗಿ ಅವರು ಸೊಪ್ಪನ್ನ ಕಿತ್ತು ಮಾರ್ಕೆಟಲ್ಲಿ ಮಾರ್ತಾರೆ. ಅವ್ರಿಗೆ ಪ್ರತಿ ಸಲ ಅಂದರೆ ಒಂದು 2 ತುಂಡ ಅಂತಾರಲ್ಲ, ಆ ರೀತಿಯಾಗಿ ಹಾಕ್ಕೊಂಡಿರ್ತಾರೆ. ಅಷ್ಟೇ, ದೊಡ್ಡ ದೊಡ್ಡ ತುಂಡನೇ ಇರುತ್ತೆ, ಹಾಕ್ಕೊಂಡಿರ್ತಾರೆ. ಪ್ರತಿ ತಿಂಗಳು ಅವ್ರಿಗೆ 30,000 40,000 ಅಮೌಂಟು ಬರ್ತಾ ಇರುತ್ತೆ. ನಿಮ್ಮದು ಸ್ವಲ್ಪ ಜಮೀನು ಏನಾದರೂ ಜಾಸ್ತಿ ಇತ್ತು ಅಂದರೆ, ಒಂದು 2-3 ಎಕರೆ ಇತ್ತು ಅಂದರೆ ಖಂಡಿತವಾಗ್ಲೂ ನಿಮಗೆ 50,000ದಿಂದ 1,00,000 ರೂಪಾಯಿ ಬಂದೇ ಬರುತ್ತೆ. ಯಾವುದೇ ರೀತಿ ತೊಂದರೆ ಇಲ್ಲ. ಮತ್ತು ಗೆಣಸು ಬೆಳೆದ್ರೂ ಕೂಡ ಅದರಲ್ಲಿ 3 ತಿಂಗಳು ಬೆಳೆ, 5 ತಿಂಗಳು ಬೆಳೆ ಅಂತ ಎಲ್ಲ ಇರುತ್ತೆ. ಸಿಹಿ ಗೆಣಸು ಅಂತ ಎಲ್ಲ, ಅದಕ್ಕೆ ನೀರಿನ ಅವಶ್ಯಕತೆ ಖಂಡಿತವಾಗ್ಲೂ ಇರುತ್ತೆ. ಹಾಗಾಗಿ ನೀವು ಆ ರೀತಿಯ ಬೆಳೆಗಳನ್ನ ಬೆಳೆದ್ರೆ ನಿಮ್ಗೆ ಒಂದು ತಿಂಗಳಿಗೆ 50,000 ಆ ರೀತಿಯಾಗಿ ಅಮೌಂಟ್ ಸಿಗುತ್ತೆ. 3 ತಿಂಗಳಿಗೆ 1,50,000ವರೆಗೂ ಅಮೌಂಟ್ ಪಡ್ಕೊಂಡಿದ್ದಾರೆ, ನಾನೇ ನೋಡಿದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಯೋಜನೆಗೆ ಯಾರಾದರೂ ಅರ್ಜಿ ಹಾಕೋರಿದ್ರೆ ಖಂಡಿತವಾಗ್ಲೂ ಅರ್ಜಿನ ಸಲ್ಲಿಸಿ ಉಚಿತವಾಗಿ ಬೋರ್ವೆಲ್ನ ಕೊರೆಸ್ಕೊಂಡು ಈ ರೀತಿ ಬೆಳೆಗಳನ್ನ ಬೆಳಿಬಹುದು. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ, ನಾನೇನಾದರೂ ಫೇಕ್ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಅಂದರೆ ಯೂಟ್ಯೂಬಲ್ಲಿ ಒಂದ್ಸಲ ನೋಡಿ. ಸೊಪ್ಪುಗಳನ್ನ ಬೆಳೆದ್ರೆ ನಿಮಗೆ ಏನು ಲಾಭ ಸಿಗುತ್ತೆ, ಅದ್ರ ಜೊತೆಗೆ ಗೆಣಸು ಬೆಳೆದ್ರೆ ಎಷ್ಟು ಲಾಭ ಸಿಗುತ್ತೆ ಅನ್ನೋದು ನಾನು ಕೂಡ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಕಣ್ಣಾರೆ ಕಂಡಿದ್ದೀನಿ ಇದರಿಂದ ಹೇಗೆ ಲಾಭ ಸಿಗುತ್ತೆ, ಹೇಗೆ ಮಾಡಬಹುದು ಅಂತ. ಅಂದರೆ ನಾವು ಕೂಡ ಈ ಸಲ ಬೋರ್ವೆಲ್ಗೆ ಅಪ್ಲಿಕೇಶನ್ ಹಾಕೋಣ ಅಂದ್ಕೊಂಡಿದ್ದೋ. ಬಟ್ ಸರ್ಕಾರದ ವತಿಯಿಂದ ಒಂದು ಇದು ನಿಗದಿ ಮಾಡಿದಾರಲ್ಲ, 1 ಎಕರೆ 20 ಗುಂಟೆ ಇರಬೇಕು ಅಂತ. ಆದರೆ ಅಷ್ಟೊಂದು ಜಮೀನು ಇಲ್ಲ, ಸ್ವಲ್ಪ ಕಮ್ಮಿ ಇದೆ ಅಂದ್ಬಿಟ್ಟು ನಾವು ಈ ಸಲ ಪೋಸ್ಟ್ಪೋನ್ ಮಾಡ್ತಿದ್ದೀವಿ. ಮುಂದಿನ ಸಲ ಸಾಧ್ಯ ಆದರೆ ಬೋರ್ವೆಲ್ಗೆ ಅಪ್ಲಿಕೇಶನ್ ಹಾಕಬಹುದು. ಜೊತೆಗೆ ಇದು SC ಕ್ಯಾಟಗರಿಯವರಿಗೆ ಆರ್ಥಿಕ ಅಭಿವೃದ್ಧಿಗೆ ಬಿಟ್ಟಿರೋ ಯೋಜನೆ ಆಗಿದೆ. OBCಗೂ ಈಗ ಆಲ್ರೆಡಿ ಬಿಟ್ಟಿದ್ರು. ಸೆಪ್ಟೆಂಬರ್
ಈ ಮಂತಲ್ಲೇ ಲಾಸ್ಟ್ ಡೇಟ್ ಕೂಡ ಇತ್ತು. ಸದ್ಯಕ್ಕೆ ಯಾರು ಅಪ್ಲಿಕೇಶನ್ ಹಾಕ್ಕೊಂಡಿಲ್ವೋ ಅಂಥವ್ರು ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಎಸ್ ಸಿ ಅವ್ರು ಯಾರಾದರೂ ಇದ್ದರೆ ಅಕ್ಟೋಬರ್ 10ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಅಷ್ಟರಲ್ಲಿ ನೀವು ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ನಿಮಗೆ ಇನ್ನು ಇದರಿಂದ ಹೇಗೆ ಲಾಭ ಸಿಗುತ್ತೆ ಅಂತ ನೋಡಬೇಕು ಅಂದರೆ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ಗಳಿದ್ದಾವೆ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.